ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡ್ಯ. ಒಂದು ಐತಿಹಾಸಿಕ ವಿಚಾರವನ್ನು ಚರ್ಚೆ ಮಾಡೋಣ ಅಂತ ಈ ಇತಿಹಾಸವನ್ನು ಬೇರೆ ಬೇರೆ ಮಜಲುಗಳಲ್ಲಿ ನೋಡುವಂಥದ್ದನ್ನು ನೀವು ನೋಡಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ. ಆದರೆ ಈ ಗುಲಾಮಗಿರಿ ಅನ್ನುವಂಥದ್ದು ವಿಷಯವಾಗಿ ಇತಿಹಾಸವನ್ನು ಗುಲಾಮಗಿರಿಯ ಆಯಾಮದಲ್ಲಿ ಇತಿಹಾಸವನ್ನು ನೋಡಬೇಕಾಗಿದೆ. ಸಾಮಾನ್ಯವಾಗಿ ನಮಗೆ ಗುಲಾಮಗಿರಿ ಅಂದ ತಕ್ಷಣ ನೇರವಾಗಿ ಕಾಣಿಸೋದು ಯಾವುದು ಅಂತ ಹೇಳಿದ್ರೆ ಕರಿಯರು ಮತ್ತು ಬಿಳಿಯ ಜನಾಂಗದ ನಡುವಿನ ಅಥವಾ ಕರಿಯರನ್ನು ಬಿಳಿಯರು ಗುಲಾಮಗಿರಿಗೆ ಒಳಪಡಿಸಿದ್ದನ್ನು ನಾವು ನೋಡ್ಬೋದು. ಇತಿಹಾಸದಲ್ಲಿ ತುಂಬ ಓದಿದ್ದೀವಿ. ಆದರೆ ಒಂದು ಗುಲಾಮಗಿರಿಯ ಐತಿಹಾಸಿಕ ವಿಚಾರವನ್ನು ಇತಿಹಾಸದಲ್ಲಿ ನಮೂದಿಸಿಲ್ಲ. ಅಂದರೆ ನಮ್ಮ ಪಠ್ಯಪುಸ್ತಕದಲ್ಲಿ ಆಗಲಿ ಅದರ ಬಗೆಗೆ ತುಂಬ ಮಾಹಿತಿ ಇಲ್ಲದೆ ಇರುವಂಥ ಒಂದು ಗುಲಾಮಗಿರಿಯ ವಿಚಾರವನ್ನು, ಕರಾಳ ಗುಲಾಮಗಿರಿಯ ವಿಚಾರವನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಇದು ಆಸ್ಟ್ರೇಲಿಯಾದ ಅಬಾರಿಜಿನಲ್ಸ್, ಅಂದರೆ ಅಲ್ಲಿನ ಆಸ್ಟ್ರೇಲಿಯಾದಲ್ಲಿದ್ದಂಥ ಮೂಲ ನಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗದವರು ಏನಿದ್ದಾರೆ ಅವರನ್ನು ಗುಲಾಮಗಿರಿಗೆ ಒಳಪಡಿಸ್ತಾರೆ. ಅದರ ಕರಾಳ ಇತಿಹಾಸವನ್ನು ಇವತ್ತು ನಾವು ನೋಡೋಣ. ಆಸ್ಟ್ರೇಲಿಯಾದಲ್ಲಿ ಸುಮಾರು 65,000 ವರ್ಷಗಳ ಹಿಂದೆ ಅಲ್ಲಿನ ಆಸ್ಟ್ರೇಲಿಯಾದ ಸುತ್ತಮುತ್ತಲಿನ ದ್ವೀಪ ಸಮೂಹಕ್ಕೆ ಒಂದು ಜನಾಂಗ ವಲಸೆ ಬರುತ್ತೆ. ಸುಮಾರು 65,000 ವರ್ಷಗಳ ಹಿಂದೆ ವಲಸೆ ಬಂದು ಅಲ್ಲಿ ನೆಲೆಸಿರ್ತಾರೆ. ಅವರು ಅವ್ರದ್ದೇ ಆದಂಥ ಆಚಾರ ವಿಚಾರ, ಅವ್ರದ್ದೇ ಆದಂಥ ದೇವರು, ಧರ್ಮ, ಹೀಗೆ ಅವರೇ ಆಡ್ಕೊಂಡು ಕುಣ್ಕೊಂಡು ತಮ್ಮ ನಡುವೆ ಜಗಳ ಮಾಡಿಕೊಂಡು ಈ ರೀತಿ ತಮ್ಮದೇ ಜಗತ್ತು ಅಂದ್ಕೊಂಡಿರ್ತಾರೆ. ಅವರಲ್ಲಿರೋ ನಂಬಿಕೆ ಏನು ಅಂತ ಹೇಳಿದ್ರೆ ಈ ದ್ವೀಪಗಳ ಆಚೆಗೆ ಯಾವುದೇ ಜಗತ್ತು ಇಲ್ಲ ಅಂದ್ಕೊಂಡಿದ್ರು. ಯಾಕಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ಖಂಡಗಳಿಗೆ ಹೋಲಿಸಿದ್ರೆ ಆಸ್ಟ್ರೇಲಿಯಾ ತುಂಬ ದೂರದಲ್ಲಿ ಇದ್ದದ್ರಿಂದ, ಅವುಗಳ ದ್ವೀಪ ಸಮೂಹ ತುಂಬ ದೂರದಲ್ಲಿದ್ದರಿಂದ ಈ ಪ್ರಪಂಚ ಜಗತ್ತು ಅಂದರೆ ಇಷ್ಟೇ ಅನ್ನೋ ನಂಬಿಕೆ ಅವರಲ್ಲಿತ್ತು. ಹಾಗಾಗಿ ಅಲ್ಲಿದ್ದರು. ಸುಮಾರು 1788ರಲ್ಲಿ ಅಲ್ಲಿಗೆ ನಾವಿಕರು ಬರ್ತಾರೆ, ಬಿಳಿಯ ನಾವಿಕರು ಬರ್ತಾರೆ. ಬಂದು ಈ ಜನರನ್ನು ನೋಡ್ತಾರೆ. ಈ ಜನರು ತುಂಬ ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು, ತುಂಬ ಪ್ರಾಣಿಜನ್ಯವಾದ ರೀತಿಯಲ್ಲಿ ಅವರು ಇರ್ತಾರೆ. ವಿಭಿನ್ನವಾದಂಥ ಅವರ ದೇಹ ರಚನೆ ಇರುತ್ತೆ. ಇದನ್ನು ನೋಡಿ ಅವರು ಇವ್ರನ್ನ ಸುಲಭವಾಗಿ ಗುಲಾಮಗಿರಿಗೆ ಒಳಪಡಿಸ್ಬೋದು ಅಂತ ಹೇಳಿ ಇವ್ರ ಹತ್ರ ಇದ್ದಂಥ ಅತ್ಯಾಧುನಿಕ ಆಯುಧಗಳನ್ನು ಉಪಯೋಗಿಸಿ ಅವರನ್ನು ಬಂಧಿಸ್ತಾರೆ, ಸೆರೆ ಹಿಡಿತಾರೆ, ಪ್ರತಿಯೊಬ್ಬರಿಗೂ ಚೈನ್ ಹಾಕ್ತಾರೆ. ಅದರಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಂಥವ್ರನ್ನ ಬೇಟೆಯಾಡ್ತಾರೆ. ಮತ್ತು ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡ್ತಾರೆ. ಬೇಟೆಯಾಡಿ ಅವರ ತಲೆಗಳನ್ನು ತಮ್ಮ ಟ್ರೋಫಿಗಳಾಗಿ ಬಳಸ್ತಾರೆ. ಅದನ್ನು ಮನೆಗಳಲ್ಲಿ ತೂಗು ಹಾಕ್ತಾರೆ. ಅಲಂಕಾರಿಕ ವಸ್ತುಗಳಾಗಿ ಅವರ ತಲೆಗಳನ್ನು, ಬೇರೆ ಬೇರೆ ಭಾಗಗಳನ್ನು ನೇತು ಹಾಕ್ತಾರೆ. ಅವರಿಗೆ ಚೈನನ್ನು ಹಾಕಿ ಎಳ್ಕೊಂಡು ಬಂದು ಅವರಿಂದ ತಮ್ಮ ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡಿಸ್ತಾರೆ. ಬೇರೆ ಬೇರೆ ಖಂಡಗಳಿಗೆ ಕೂಲಿಗಳಾಗಿ ಕಳಿಸ್ತಾರೆ. ಅದರಲ್ಲಿ ಭಾರತಕ್ಕೂ ಕಳಿಸಿದ್ರು ಆ ಜನಾಂಗದ ಕೂಲಿಗಳನ್ನು ಅಂತ ಬರುತ್ತೆ. ಬ್ರಿಟಿಷ್ ಸಾಮ್ರಾಜ್ಯ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ತುಂಬ ಕ್ರೂರವಾಗಿ ನಡೆಸ್ಕೊತಾರೆ. ಅವ್ರಿಗೆ ಪ್ರಾಣಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾರೆ, ಚೈನ್ ಹಾಕಿ ದುಡಿಸ್ಕೊತಾರೆ, ಅವ್ರನ್ನ ಹಣಕ್ಕಾಗಿ ಮಾರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಈ ಹೊಸ ಜಗತ್ತಿಗೆ ಈ ಜನಾಂಗದ ಬಗ್ಗೆ ಗೊತ್ತಿರಲ್ವೋ ಇವ್ರನ್ನ ಹಿಡ್ಕೊಂಡ್ಬಂದು ಸರ್ಕಸ್ನಲ್ಲಿ ಪ್ರಾಣಿಗಳ ರೀತಿ ಪ್ರದರ್ಶನಕ್ಕೆ ಇಟ್ಟು ಅದರಿಂದನೂ ಹಣ ಮಾಡ್ಕೊತಾರೆ. ಸುಮಾರು ಈ ದೌರ್ಜನ್ಯ ಏನಿದೆ, ಈ ಗುಲಾಮಗಿರಿಯ ದೌರ್ಜನ್ಯ ಸುಮಾರು 2 ಶತಮಾನಗಳ ಕಾಲ ನಡೆಯುತ್ತೆ. 2 ಶತಮಾನಗಳ ಕಾಲ ಹೀಗೆ ಆ ಜನಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಅದರ ಇತಿಹಾಸವನ್ನು ಭಾಳಷ್ಟು ಜನಕ್ಕೆ ತಿಳಿದಿಲ್ಲ. ಕೊನೆಗೆ 1967ರಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗದಿಂದ ತುಂಬ ಒತ್ತಡ ಬರುತ್ತೆ. ತುಂಬ ಒತ್ತಡ ಬಂದಾಗ ಅವ್ರನ್ನ ಗುಲಾಮಗಿರಿಯಿಂದ ಬಂದ ಮುಕ್ತರನ್ನಾಗಿ ಮಾಡಿ ಅವರಿಗೆ ಒಂದಷ್ಟು ಸವಲತ್ತನ್ನು ಕೊಡ್ತಾರೆ. ಈಗಲೂ ಕೂಡ ಆ ಜನಾಂಗ ಬದುಕಿದೆ. ಆದರೆ ನಮಗೆ ಇನ್ನೊಂದು ಮಾಹಿತಿ ಸಿಗುತ್ತೆ. ಅದನ್ನು ಈ ಸ್ಲೇವರಿ ಬಗೆಗೆ ಸರ್ವೆ ಮಾಡುವಂಥವ್ರು ಹೇಳ್ತಾರೆ ಈಗಲೂ ಕೂಡ 15,000, ಸುಮಾರು 15,000ದಷ್ಟು ಜನ ಅಲ್ಲಿ ಗುಲಾಮಗಿರಿಗೆ ಈಗಲೂ ಒಳಪಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೋದು. ಈ ರೀತಿ ಗುಲಾಮಗಿರಿಗೆ ಒಳಪಡಿಸುವ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಇಲ್ಲಿ 4 ವಿಧ ಬರುತ್ತೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಗುಲಾಮಗಿರಿಗೆ ಒಳಪಡಿಸೋರು. ಈ ಗುಲಾಮಗಿರಿಗೆ ಒಳಪಡಿಸೋರು ಬೇರೆ ಬೇರೆ ಮಾರ್ಗದಲ್ಲಿ ಮಾಡರ್ನ್ ವೆಪನ್ಗಳನ್ನ ಯೂಸ್ ಮಾಡಿ ಬೇರೆ ಬೇರೆ ತಮ್ಮ ತಂತ್ರ ಪ್ರತಿತಂತ್ರವನ್ನು ಉಪಯೋಗಿಸಿ ಶಕ್ತರಲ್ಲದವರನ್ನು, ಅಶಕ್ತರನ್ನು ಗುಲಾಮಗಿರಿಗೆ ಒಳಪಡಿಸ್ತಾರೆ. ಎರಡನೇದು ಗುಲಾಮಗಿರಿಗೆ ಒಳಪಟ್ಟವರು. ನೇರವಾಗಿ ಅವರು ಅಶಕ್ತರಾಗಿರ್ತಾರೆ. ಅವರಿಗೆ ಚೈನನ್ನು ಹಾಕಿ ಅಥವಾ ಬೇರೆ ಬೇರೆ ಮಾರ್ಗದಲ್ಲಿ ಅವರನ್ನು ದುಡಿಯೋದಕ್ಕೆ ಬಿಟ್ಟು ತುಂಬ ಹಿಂಸೆ ಕೊಟ್ಟು ಅವರಿಗೆ ಸರಿಯಾಗಿ ಊಟವನ್ನು ಕೊಡದೆ, ಅವರಿಗೆ ಸರಿಯಾದಂಥ ಉಪಕರಣಗಳನ್ನು ಕೊಡದೆ ತುಂಬ ಶ್ರಮಪಟ್ಟು ಕೆಲಸ ಮಾಡುವಂತೆ ಅವ್ರನ್ನ ಮಾಡ್ತಾರೆ. ಇನ್ನೊಂದು ವಿಧ ಬಂದು ಗುಲಾಮಗಿರಿಯನ್ನು ಒಪ್ಪದವರು. ಇವರು ಗುಲಾಮಗಿರಿಯನ್ನು ಒಪ್ಪದಂಥ ಜನ ಇರ್ತಾರೆ. ಇವರು ಫೈಟ್ ಮಾಡ್ತಾರೆ, ಅಂದರೆ ಪ್ರತಿರೋಧವನ್ನು ತೋರ್ತಾರೆ, ಫೈಟನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಹೀಗೆ ಮಾಡಿ ಗೆದ್ದಿರೋರು ಇದ್ದಾರೆ. 1833ರಲ್ಲಿ
ಗುಲಾಮಗಿರಿಯನ್ನು ಅಬಾಲಿಷನ್ ಮಾಡುವಂಥ ಆ್ಯಕ್ಟ್ ಬರುತ್ತೆ. ಅಂದರೆ ಗುಲಾಮಗಿರಿಯನ್ನು ತೆಗೆದಾಕಬೇಕು ಅಂತ 1833ರಲ್ಲಿ ಗುಲಾಮಗಿರಿ ಅಬಾಲಿಷನ್ ಆ್ಯಕ್ಟ್ ಬಂದು ತೆಗಿತಾರೆ. ಅವರು ಗುಲಾಮಗಿರಿಯನ್ನು ಒಪ್ಪದೆ ವಿರೋಧವನ್ನು ವ್ಯಕ್ತಪಡಿಸಿ ಗೆದ್ದಂಥವರು. 4ನೇ ಥರದವರು ಯಾರು ಅಂದರೆ ಗುಲಾಮಗಿರಿಯನ್ನು ಒಪ್ಪಿಕೊಂಡವರು. ಗುಲಾಮಗಿರಿಯನ್ನು ಒಪ್ಪಿಕೊಂಡವರು ಗುಲಾಮಗಿರಿಗೆ ಒಳಪಟ್ಟವ್ರಿಗೂ ಒಂದು ವ್ಯತ್ಯಾಸ ಇದೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಪ್ರಬಲರಾಗಿರೋರು, ಆ ಅಶಕ್ತರ ನಡುವೆ ಸ್ವಲ್ಪ ಪ್ರಬಲರಾಗಿರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗುಲಾಮಗಿರಿಯನ್ನು ಒಪ್ಕೊತಾರೆ. ಆದರೆ ಅವರು ಗುಲಾಮಗಿರಿಗೆ ಒಳಪಡಲ್ಲ. ಅವರಿಗಿನ್ನ ಬೇರೆಯದೇ ಜನಾಂಗವನ್ನು, ಅವರದೇ ನಡುವೆ ಇರುವಂಥ ಬೇರೆಯೇ ಜನಾಂಗವನ್ನು, ಅಶಕ್ತರನ್ನ ಗುಲಾಮಗಿರಿಗೆ ಒಳಪಡಿಸ್ತಾರೆ. ಈ 4 ವಿಧವನ್ನು ನಾವು ಭಾರತದಲ್ಲೂ ಕಾಣ್ಬೋದು. ಭಾರತಕ್ಕೆ ಬೇರೆ ಬೇರೆ ರೀತಿಯ ಆಕ್ರಮಣಗಳಾಗಿದೆ. ಗ್ರೀಕರು, ಅರಬ್ಬರು, ಮೊಘಲರು, ಮತ್ತು ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಇಂಗ್ಲೀಷರು ಎಲ್ಲ ಇಲ್ಲಿ ಬಂದು ಆಕ್ರಮಣ ಮಾಡಿದ್ದು ಅಥವಾ ತಮ್ಮ ವಾಸಹತವನ್ನು ಸ್ಥಾಪನೆ ಮಾಡಬೇಕು, ತಮ್ಮ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೋರಾಟವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಪ್ರತಿರೋಧವನ್ನು ತೋರಿರೋರಿದ್ದಾರೆ, ಒಪ್ಪಿಕೊಂಡವರು ಇದ್ದಾರೆ. ಪ್ರತಿರೋಧ ತೋರಿರೋರು ಅಂತ ಇತಿಹಾಸವನ್ನು ನಾವು ತುಂಬ ಚೆನ್ನಾಗಿ ನೋಡಿದ್ದೀವಿ. ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಾಗಿರಬಹುದು ಅಥವಾ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀವಿ. ಆದರೆ ಗುಲಾಮಗಿರಿಯ ಒಪ್ಪಿಕೊಂಡವರ ಇತಿಹಾಸವನ್ನು ನಾವು ಅಷ್ಟಾಗಿ ನೋಡಿಲ್ಲ. ಅದನ್ನು ಬೇಕು ಅಂತಲೇ ಮರೆಮಾಚಿದ್ದಾರೆ. ಉದಾಹರಣೆಗೆ ಇಲ್ಲೇ ಭಾರತದಲ್ಲೇ ಇದ್ದಂಥ ಒಂದಷ್ಟು ವರ್ಗದವರು, ಉದಾಹರಣೆಗೆ ಆಳುಗ ವರ್ಗದವರಿದ್ದರು. ಇವರು ಕೂಡ ಮೊಘಲರ ಜೊತೆಗೆ, ಬ್ರಿಟಿಷರ ಜೊತೆಗೆ ಒಪ್ಪಂದವನ್ನು ಮಾಡ್ಕೊತಾರೆ. ಮೊಘಲರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ತಮ್ಮನೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟವರಿದ್ದಾರೆ. ಅದಕ್ಕೆ ರಾಜ ಅಕ್ಬರ್ದು ಉದಾಹರಣೆ ಸಿಗುತ್ತೆ. ಅದರ ಜೊತೆಗೆ ಇಂಗ್ಲೀಷರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದ್ರು. ಬ್ರಿಟಿಷರ ರೀತಿಯಲ್ಲಿ ಇವ್ರನ್ನು ಬಟ್ಟೆ ಹಾಕ್ಕೊತಿದ್ರು. ಬ್ರಿಟಿಷರ ಸಾಮ್ರಾಜ್ಯಗಳಕ್ಕೆ ಇವರು ಕಪ್ಪ ಕಾಣಿಕೆಯನ್ನು ಕೊಟ್ಕೊಂಡು ಒಪ್ಪಂದ ಮಾಡಿಕೊಂಡು ಅವ್ರ ಜೊತೆ ಆನಂದವಾಗಿ ಬದುಕಿದ್ದಂಥದ್ದನ್ನು ನೋಡ್ಬೋದು. ಆದರೆ ಸದಾಕಾಲ ಗುಲಾಮಗಿರಿಗೆ ಒಳಪಟ್ಟವರು ಮಾತ್ರ ಈ ದೇಶದ ಕೆಳವರ್ಗದವರು. ಈ ದೇಶದ ಕೆಳವರ್ಗದವರು ಪ್ರತಿರೋಧವನ್ನು ತೋರಿದ್ರು, ಹೋರಾಡಿದ್ರು. ಆದರೆ ಕುತಂತ್ರದಿಂದ ಪ್ರಾಣವನ್ನು ಅರ್ಪಿಸಿದ್ರು. ಅದಕ್ಕೆ ಉದಾಹರಣೆಯಾಗಿ ನಾವು ಸಂಗೊಳ್ಳಿ ರಾಯಣ್ಣನವರನ್ನು ನೋಡ್ಬೋದು. ಅವರು ಹೇಗೆ ಹೋರಾಟವನ್ನು ಮಾಡಿದ್ರು ಒಪ್ಪದೇನೆ, ಕೊನೆಗೆ ಅವರು ಹೇಗೆ ಮೋಸದಿಂದ ತೀರ್ಕೊಂಡ್ರು ಅಂತ ಅದೊಂದು ಉದಾಹರಣೆ ಅಷ್ಟೇ. ಆ ರೀತಿ ಸಾವಿರಾರು ಉದಾಹರಣೆಗಳನ್ನು ಕ್ರಾಂತಿಕಾರಿಗಳ ಸಾಲಿನಲ್ಲಿ ಅಥವಾ ಗುಲಾಮಗಿರಿನ ಒಪ್ಪದವರ ಸಾಲಿನಲ್ಲಿ ನಾವು ನೋಡಬಹುದು. ಮತ್ತು ಈಗ ನಮಗೆ ಸ್ವತಂತ್ರ ಬಂದಿದೆ. ಸ್ವತಂತ್ರ ಬಂದ ಕಾರಣಕ್ಕೆ ನಮಗೆ ಗುಲಾಮಗಿರಿ ಬಿಟ್ಟಿದೆಯಾ, ಹೊರಟೋಗಿದೆಯಾ ಅಂದರೆ ಖಂಡಿತವಾಗೂ ಇಲ್ಲ. ನಮ್ಮ ಸಮಾಜದಲ್ಲಿ ಗುಲಾಮಗಿರಿ ಈಗಲೂ ಇದೆ. ಆದರೆ ಅದರ ರೀತಿ ಆಯಾಮ ಬೇರೆಯದ್ದಾಗಿದೆ. ಯಾರಿಗೆ ಪವರ್ ಇನ್ಫ್ಲೂಯೆನ್ಸ್ ಇಲ್ಲವೋ, ಯಾರು ಹಣವನ್ನು ಇಟ್ಟಿಲ್ವೋ, ಯಾರು ಅಧಿಕಾರಸ್ಥರಲ್ಲವೋ, ಇವರು ಇವತ್ತಿಗೂ ಒಂದು ಬಗೆಯ ಗುಲಾಮಗಿರಿನಲ್ಲೇ ಇದ್ದಾರೆ. ಅವ್ರಿಗೆ ಯಾವ ರಿಸೋರ್ಸ್ ಅಥವಾ ಅವ್ರಿಗೆ ಬೇಕಾದಂಥ ಮೂಲಭೂತವಾದಂಥದ್ದನ್ನು ಪಡ್ಕೊಳ್ಳೋದಕ್ಕಾಗಲಿ ಹೊಂದೋದಕ್ಕಾಗಲಿ ಆಗ್ತಾ ಇಲ್ಲ. ಆದರೆ ಯಾರು ತುಂಬ ಹಣ ಇಟ್ಟಿದ್ದಾರೆ, ತುಂಬ ಪವರ್ ಇದೆ, ತುಂಬ ಇನ್ಫ್ಲೂಯೆನ್ಸ್ ಇದೆ, ಅವರು ಎಲ್ಲ ರೀತಿಯಲ್ಲೂ ಕೂಡ ಆನಂದವಾಗಿ ಬದುಕಿದ್ದಾರೆ. ಮತ್ತು ಮಾಡ್ರನ್ ಎಜುಕೇಷನನ್ನು ಪಡ್ಕೊತಾ ಇದ್ದಾರೆ. ಮಾಡ್ರನ್ ಎಜುಕೇಷನನ್ನು ಪಡ್ಕೊಂಡು ಅವರು ಮಾಡ್ರನ್ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಿ ಬದುಕ್ತಾ ಇದ್ದಾರೆ. ಆದರೆ ಕೆಳವರ್ಗದವರಿಗೆ ಎಜುಕೇಷನ್ ಬಗ್ಗೆ ತುಂಬ ಜನಕ್ಕೆ ಈಗಲೂ ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳದೆ ಇರೋದನ್ನು ನಾವು ನೋಡ್ಬೋದು. ಮತ್ತು ಗುಲಾಮಗಿರಿಗೆ ಒಳಪಟ್ಟವರಲ್ಲಿ ಮೊದಲ ಕಾರಣ ಸಿಗೋದೇನು ಅಂತ ಹೇಳಿದ್ರೆ, ಔಟ್ಸೈಡ್ ವರ್ಲ್ಡ್ನ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಅಂದರೆ ತಮ್ಮ ಜಗತ್ತು, ತಮ್ಮ ಪ್ರದೇಶದ ಹೊರತಾಗಿ ಹೊರಗಡೆ ಏನು ನಡೀತಾ ಇದೆ, ಬೇರೆ ಕಡೆ ಏನು ನಡೀತಾ ಇದೆ ಎನ್ನುವಂಥದ್ರ ಮಾಹಿತಿ ಅಷ್ಟಾಗಿ ಇರೋದಿಲ್ಲ. ಇದು ಮೊದಲ ಕಾರಣ. ಎರಡನೇದು ಬಂದು ಅವ್ರ ರೀತಿ ಅತ್ಯಾಧುನಿಕವಾಗಿ ಹೇಗೆ ಗುಲಾಮಗಿರಿಗೆ ಒಳಪಡಿಸೋರು ಬರ್ತಾರೋ ಅವ್ರ ರೀತಿ ಇರುವಂಥ ಅತ್ಯಾಧುನಿಕ ಶಿಕ್ಷಣವಾಗಲಿ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗಲಿ ಅಥವಾ ಅತ್ಯಾಧುನಿಕ ತಂತ್ರಗಳಾಗಲಿ ಇದು ಇರಲಿಲ್ಲ. ಆ ಕಾರಣಕ್ಕೆ ಗುಲಾಮಗಿರಿಗೆ ಒಳಪಟ್ಟರು. ಮತ್ತೊಂದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿದ್ದವರ ಮೆಂಟಾಲಿಟಿ ಅಂದರೆ ಮಾನಸಿಕತೆ, ಇಲ್ಲಿ ಮಾನಸಿಕ ಅಂದರೆ ಧೈರ್ಯವಾಗಿ ಸ್ಥೈರ್ಯವನ್ನು ಬೆಳೆಸ್ಕೊಳ್ಳುವಂಥದ್ದು ಅಥವಾ ಹೊಸದಾಗಿ ಬಂದವರನ್ನು ಹೇಗೆ ಎದುರಿಸಬೇಕು, ಅವರ ಬಳಿ ಇರುವಂತಹ ಯಾವ ಕೊರತೆಯನ್ನು ನಾವು ನೀಗಿಸ್ಕೊಂಡು, ಅಂದರೆ ನಮ್ಮ ಬಳಿ ಯಾವುದು ಕೊರತೆ ಇದೆ ಅದನ್ನು ನೀಗಿಸ್ಕೊಂಡು ಹೋರಾಟ ಮಾಡುವಂಥದ್ದು ಈ ಒಂದು ಮೆಂಟಾಲಿಟಿಯ ಕಾರಣ ಇತ್ತು. ಸೊ ಇವಾಗ ನಾವು ನೋಡ್ಬೋದು, ಈಗ ಬದಲಾದ ಕಾಲಮಾನದಲ್ಲಿ ಏನು ಮಾಡ್ರನ್ ಎಜುಕೇಷನ್ ಇದೆ ಇದರ ಮುಖಾಂತರವಾಗಿ ಗುಲಾಮಗಿರಿನ ಹೊರತಾಗಿ ಜಗತ್ತು ಮುಂದುವರಿತಾ ಇದೆ. ಯಾರು ಮಾಡ್ರನ್ ಎಜುಕೇಷನನ್ನು ಪಡ್ಕೊಂಡಿದ್ದಾರೆ ಇವರು ಸಾಮಾಜಿಕವಾಗಿ ಯಾವುದೇ ಗುಲಾಮಗಿರಿ ಒಳಪಡಬೇಕಾಗಿಲ್ಲ. ಇವರು ತುಂಬ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ಬೋದು, ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ನ ಬೆಳೆಸ್ಕೊಬೋದು. ಆದರೆ ಮಾಡ್ರನ್ ಎಜುಕೇಷನನ್ನೇ ಅಥವಾ ಏನು ಈ ಮಾಡ್ರನ್ ಇವಾಗಿರೋ ಅತ್ಯಾಧುನಿಕ ವಿದ್ಯಾಭ್ಯಾಸವನ್ನೇ ಅಥವಾ ಶಿಕ್ಷಣವನ್ನೇ
ಕೆಲವರು ತಗೊಂಬೇಡಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ, ಅಥವಾ ಅದು ವೇಸ್ಟ್, ಅದು ಉಪಯೋಗಕರವಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಉದಾಹರಣೆಗೆ ಇದು ಮೆಕಾಲೆ ಶಿಕ್ಷಣ, ಇದನ್ನು ನೀವು ಪಡ್ಕೊಬೇಡಿ, ಇದರಿಂದ ಏನು ಉಪಯೋಗವಿಲ್ಲ ಅನ್ನುವಂಥ ಮಾತಿರ್ಬೋದು. ಇಂಥದ್ದು ಎಲ್ಲದರಿಂದ ಆ ಗುಲಾಮಗಿರಿ ಹಾಗೇ ಉಳಿತಾ ಇದೆ. ಸಾಮಾಜಿಕ ಗುಲಾಮಗಿರಿ ಇರ್ಬೋದು, ಬೇರೆ ಬೇರೆ ಗುಲಾಮಗಿರಿ ಇರ್ಬೋದು, ಹಾಗೇ ಉಳಿತಾ ಇದೆ. ಸೊ ಮಾಡ್ರನ್ ಜಗತ್ತಿನಲ್ಲೂ ಗುಲಾಮಗಿರಿ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಇದು ನಾವು ಭಾರತದ ಇಂದಿನ ಸ್ಥಿತಿಗತಿಯ ಬಗ್ಗೆ ಹೇಳ್ತಾ ಇರೋದು. ಬೇರೆ ಬೇರೆ ದೇಶದಲ್ಲಿ ಇರೋದನ್ನು ನಾವು ನೋಡ್ಬೋದು. ಆಫ್ರಿಕಾದ ಖಂಡಗಳಲ್ಲಿ ಇನ್ನೂ ಕೂಡ ಮೈನ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ, ಗುಲಾಮಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇರುವಂಥ ಮಕ್ಕಳುಗಳನ್ನು ನಾವು ನೋಡ್ಬೋದು. ಆದರೆ ಅದಕ್ಕೆ ಹೊರತಾಗಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಂತ ಅಷ್ಟೇ. ಮತ್ತು ಇಲ್ಲೂ ಕೂಡ ಒಂದಷ್ಟು ಧಾರ್ಮಿಕ ಗುಲಾಮಗಿರಿ, ರಾಜಕೀಯ ಗುಲಾಮಗಿರಿ ಮತ್ತು ಬೇರೆ ಬೇರೆ ಗುಲಾಮಗಿರಿಗಳಿಗೆ ಜನರನ್ನ ಒಳಪಡಿಸಬೇಕು ಅಂತ ಹೋರಾಟ ನಡೀತಾನೇ ಇದೆ. ನಿರಂತರವಾಗಿ ಮಾಧ್ಯಮಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಹಾದಿ ಬೀದಿ ಹೋರಾಟಗಳ ಮುಖಾಂತರ ಜನರನ್ನು ಈ ಬೌದ್ಧಿಕ ಗುಲಾಮಗಿರಿಗೆ ಒಳಪಡಿಸಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ. ಇದ್ರ ಬಗೆಗೆ ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಶಿಕ್ಷಣವನ್ನು ಪಡ್ಕೊಂಡು ಇಲ್ಲಿ ಮಾಡ್ರನ್ ಜಗತ್ತಿನಲ್ಲಿ ಎದುರಾಗಿರುವಂಥ ಸಮಸ್ಯೆಗಳೇನು, ಅದಕ್ಕೆ ನಾನು ಹೇಗೆ ಸ್ಪಂದಿಸಬೇಕು, ಅದನ್ನು ಹೇಗೆ ಅರ್ಥ ಮಾಡ್ಕೊಬೇಕು, ಇಲ್ಲದೇ ಇದ್ದರೆ ನಾನು ಯಾವ ಪರಿಸ್ಥಿತಿನಲ್ಲಿ ಬರುತ್ತೆ, ನನ್ನ ಈ ಪೊಸಿಷನ್ ಏನಾಗಿರುತ್ತೆ, ಅಥವಾ ನಾನು ಯಾವ ರೀತಿ ನಾನು ಸ್ವತಂತ್ರನಾಗ್ತೀನ, ಬದುಕಿನಲ್ಲಿ ಗುಲಾಮಗಿರಿಗೊಳಪಡ್ತೀನ ಅನ್ನುವಂಥ ಯೋಚನೆಯನ್ನು ಮಾಡ್ಕೊಬೇಕಾಗತ್ತೆ. ಈ ವಿಧದಲ್ಲಿ ತುಂಬ ಒಳ್ಳೆಯ ಪಾಠ ಅಂತ ಹೇಳಿದ್ರೆ, ನಮಗೆ ಆಸ್ಟ್ರೇಲಿಯನ್ ಅಬಾರ್ಜಿನಲ್ಸ್ದು ಏನು ಇತಿಹಾಸ ಇದೆ, ಇದು ತುಂಬ ಒಳ್ಳೆಯ ಪಾಠ ಆಗುತ್ತೆ. ನಾವು ಯಾವಾಗಲೂ ಇತಿಹಾಸವನ್ನು ಈ ವಿಧದಲ್ಲಿ ನೋಡಿದ್ರಾಗ ನಾವು ತುಂಬ ಒಳ್ಳೆಯ ಪಾಠಗಳನ್ನು ಕಲ್ತ್ಕೊಂಡು ಬಗೆ ಬಗೆಯ ಗುಲಾಮಗಿರಿಯಿಂದ ಹೊರಗಡೆ ಬರೋದರಲ್ಲಿ ನಾವು ಅನುಕೂಲ ಆಗುತ್ತೆ, ಮತ್ತು ನಾವು ಆ ವಿಧದಲ್ಲಿ ಹೋರಾಟ ಮಾಡಿ ಬರಬಹುದು. ಎಲ್ರಿಗೂ ಧನ್ಯವಾದಗಳು. ಈ ಮಾಹಿತಿಯನ್ನು ತುಂಬ ಜನರಿಗೆ ಹಂಚಿ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಈಗ ಒಂದಷ್ಟು ಯುವಜನತೆಗೆ, ಯಾಕಂದರೆ ಈ ಗುಲಾಮಗಿರಿಯ ಬಗೆಗೆ ಅರ್ಥ ಮಾಡ್ಕೊಳ್ಳದೆ, ಪವರ್ ಇನ್ಫ್ಲೂಯೆನ್ಸ್ ಅನ್ನು ಡೆವಲಪ್ ಮಾಡ್ಕೊಳ್ಳದೆ ಹೋದರೆ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ನಾವು ಉಳಿಸಿ ಹೋಗೋದೇನು ಅಂತ ಹೇಳಿದ್ರೆ ಗುಲಾಮಗಿರಿ ಮಾತ್ರ. ಆ ಕಾರಣಕ್ಕಾಗಿ ಏನು ಈ ಜನರೇಷನಲ್ ಸ್ಲೇವರಿ ಇರುತ್ತೆ, ಇದರಿಂದ ಹೊರಬರಬೇಕಾದ್ರೆ ಸಮಾಜದಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಮುಂದುವರಿಬೇಕಾಗಿ ಕೇಳ್ಕೊತೀವಿ. ಧನ್ಯವಾದಗಳು.